ವಿಲ್ ವರ್ಕ್ ಟುಗೆದರ್. ನನಗೆ ದ್ವೇಷ, ಮನೋಭಾವ, ಮತ್ತೊಂದು ಕೆಲವರೆಲ್ಲ ಪಾಲಿಟಿಕ್ಸ್ ಮಾಡ್ತಾರೆ. ಪಾಲಿಟಿಕ್ಸ್ ಯಾರು ಬೇಕಾದ್ರು ಐನೋ ಯಾರು ಏನೇನು ಪಾಲಿಟಿಕ್ಸ್ ಮಾಡ್ತಾರೆ, ಕೇಸ್ಗಳು ಮತ್ತೊಂದು ಎಲ್ಲ ನೋಡಿದ್ವಿ. ಬಟ್ ಸ್ಟಿಲ್ ಆ ಟೀಕೆಗಳನ್ನೆಲ್ಲ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಏನೇನೋ ಟೀಕೆಗಳು ಮಾಡ್ತಾರೆ. ಐ ನೋ ದಟ್ ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಅಲ್ಟಿಮೇಟ್ಲಿ ಇಟ್ ಇಸ್ ನಾಟ್ ಪರ್ಮನೆಂಟ್ ಟೀಕೆಗಳೆಲ್ಲ. ಬಟ್ ನಾವೇನು ಮಾಡ್ತೀವಿ ಅಂತ ಬಹಳ ಮುಖ್ಯ. ಮೀಡಿಯಾ ಈಸ್ ಆಲ್ಸೋ ಗೈಡಿಂಗ್ ಅಸ್. ಇದಾದ್ಮೇಲೆ ನಾವು ನೀವೇನಾದ್ರು ತಪ್ಪು ಮಾಡಿದ್ರೆ ಎದುರುಗಡೆ ವಿಧಾನಸೌಧ ಎದುರುಗಡೆನೆ ಹೈಕೋರ್ಟ್ ಇದೆ. ದೇ ವಿಲ್ ಆಲ್ಸೋ ಡೂ ದಟ್. ಸೊ ಹಂಗೆ ಈ ಸಂದರ್ಭದಲ್ಲಿ ತಮ್ಗೆ ಹೇಳಿದಷ್ಟೇ. ಈಗ ನಾನಲ್ಲಿ ಹೇಳಿದೆ, ಈಗ ಬಿಡದಿ ವಿಚಾರದಲ್ಲಿ ಕೊಟ್ಟಿದ್ದೀರಿ. ಐ ಆಮ್ ಸೋ ಹ್ಯಾಪಿ. ತೊಂದರೆ ಇಲ್ಲ, ನೀವು ಡಿಸ್ಕಸ್ ಮಾಡಿ. ನಾವು ತಪ್ಪು ಮಾಡಿದ್ರೆ ಲೆಟ್ ಅಸ್ ರೆಕ್ಟಿಫೈಡ್. ನನಗೇನು ಹಾರ್ಡ್ ಅಂಡ್ ಫಾಸ್ಟ್ ರೋಲ್ ಏನಿಲ್ಲ. ಬಟ್ ಏನು ಅವತ್ತು ಕುಮಾರಸ್ವಾಮಿ ಅವರ ಆಲೋಚನೆ ಇತ್ತಲ್ಲ, ಅದು ನಾನು ಒಪ್ಪುದ್ನಲ್ಲ. ನಾನು ಬಿಡದಿ ಈಗ ಮಹಾರಾಷ್ಟ್ರ ಚೀಫ್ ಮಿನಿಸ್ಟ್ರು, ನಾನು ಅವತ್ತು ದಾವಸ್ಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಎಂ ಬಿ ಪಾಟೀಲ್ ಇಲ್ಲೇ ಇದ್ದಾರೆ, ಎಲ್ಲರೂ ನಮ್ಮನ್ನ ಬಂದು ಭೇಟಿ ಮಾಡ್ತಾ ಇದ್ರು. ನನ್ನ ಎಂ ಬಿ ಪಾಟೀಲ್ ಬಂದು ಭೇಟಿ ಮಾಡ್ತಾ ಇದ್ರು. ಅವ್ರು ಮಹಾರಾಷ್ಟ್ರ CM ಕೇಳಿದ್ರು, ಸ್ವಲ್ಪ ಪ್ಲೀಸ್ ಒಂದು ನಿಮಿಷ ಶರಣ್ ಪ್ರಕಾಶ್ ಪ್ಲೀಸ್. ಮಹಾರಾಷ್ಟ್ರ CM ಇದ್ದಾಗ ಎಲ್ಲ ನಮ್ಮನ್ನು ಬಂದು ಭೇಟಿ ಮಾಡ್ತಿದ್ರು. ನಾವು ಯಾವ್ದು ಅಗ್ರಿಮೆಂಟ್ ಸೈನ್ ಆಗ್ತಿಲ್ಲ, ಇವರು ಸೈನ್ ಆಗ್ತಿಲ್ಲ. ಅಲ್ಲ ಅವರೆಲ್ಲ ಸೈನ್ ಆಗ್ತಿದ್ರು, ನಮ್ಮ ಇಂಡಿಯನ್ಸೇ ಬಂದು ಅವ್ರಿಗೆ ಬಂದು ಸೈನ್ ಆಗ್ತಿದ್ರು. ನಾನು ಹೇಳಿದೆ ನಾವೆಬ್ಬರು ಸೈನ್ ಹಾಕೋದು ಬೇಡ, ಏನಾದ್ರು ಬೆಂಗಳೂರು ಬರಲಿ ಅವರು ಅಂತ ಅಂದ್ಬಿಟ್ಟು. ಆಮೇಲೆ ಕೇಳಿದ್ರೆ ಅದಕ್ಕೆ ಕೇಳಿದ್ರು ಫಾರಿನರ್ಸ್ ಎಲ್ಲ ಕೆಲವೆಲ್ಲ ಬಂದು ದೊಡ್ಡ ಲೀಡರ್ಸ್ ಬಂದು ಕೇಳ್ತಾ ಇದ್ರು. ಯಾಕೆಂದ್ರೆ ನೀವೆಲ್ಲ ಬಹಳ ಇಂಪಾರ್ಟೆಂಟ್ ಡಿಸಿಷನ್ ಮೇಕರ್ಸ್ ಇದ್ದೀರಿ, ಕೇಳ್ತಾ ಇದ್ರು. ಅದಕ್ಕೆ ನೋನೋ ಬ್ಯಾಂಗ್ಳೂರಲ್ಲಿ ಬರೀ $1 ನಮಗೆ ಜಾಗ ಸಿಗ್ತದೆ. ಬರೀ ₹1,00,000 ನಮ್ಮ ಇಂಜಿನಿಯರ್ಸ್ನ ಎಂತ ಇಂಜಿನಿಯರ್ಸ್ ಬೇಕಾದ್ರೂ ನಾವು ಮಾಡ್ಬೋದು. ಅದೇ ಮುಂಬೈ ಆಯ್ತು ಅಂತಂದ್ರೆ ಇಟ್ ಇಸ್ $3.5 ಅಂದ್ರೆ ₹350 ಒಂದಡಿ ಜಾಗ ಬೇಕಾಗ್ತದೆ. ಅದಕ್ಕೋಸ್ಕರ ನಮಗೆ ಬ್ಯಾಂಗ್ಳೂರ್ ಇಸ್ ದಿ ಸೇಫ್ ಸಿಟಿ. ಹೆಲ್ತ್, ವೆದರು, ಈ ಎಜುಕೇಶನ್. ನೀವು ಎಜುಕೇಷನಿಸ್ಟ್ ಆಗಿದ್ದೀರಿ, ನಮ್ಮ ಅಶೋಕ್ ಎಜುಕೇಷನಿಸ್ಟ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಇಡೀ ಇಂಡಿಯಾಲಿ 140 ಇದು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಅದೇ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ 38 ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. 1/3 of the schools of the world class schools are in Bangalore because that is the strength of Bangalore. ಯಾಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವತ್ತಿನ ಕಾಲದಲ್ಲೇ ಮಹಾರಾಜರು ಜಾಗ ಕೊಟ್ಟರು? ದಟ್ ಇಸ್ ಎ ನಾಲೆಜ್. ಇವತ್ತು ಸುಪ್ರೀಂ ಕೋರ್ಟ್ ಇದೆ ಡೆಲ್ಲಿಲಿ. ವೈ ದಿ ನ್ಯಾಷನಲ್ ಲಾ ಕಾಲೇಜ್ ಸ್ಟಾರ್ಟೆಡ್ ಇನ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್? ದೇ ಕುಡ್ ಹ್ಯಾವ್ ಸ್ಟಾರ್ಟೆಡ್ ಇನ್ ಡೆಲ್ಲಿ ಇಟ್ ಸೆಲ್ಫ್. ದೇ ಸ್ಟಾರ್ಟೆಡ್ ಹಿಯರ್. ಸೊ ಇಸ್ರೋ ಯಾಕೆ ಅವತ್ತಿನ ಕಾಲದಲ್ಲಿ ಬೆಂಗಳೂರಲ್ಲಿ ಶುರು ಆಯಿತು? ಯಾಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವತ್ತು ಅವ್ರು ಮಹಾರಾಜರು ಜಾಗ ಕೊಟ್ಟರು, 300 ಎಕರೆ ಜಾಗ ಕೊಟ್ಟರು, ನಿಮ್ಮ ಮನೆ ಪಕ್ಕದಲ್ಲೆಲ್ಲ ಯಾಕೆ ಕೊಟ್ಟರು? ಬಿಕಾಸ್ ಅವ್ರು ದುಡ್ಡು ಕೊಟ್ಟರು, ಜಾಗ ಕೊಟ್ಟರು. ವಿವೇಕಾನಂದರ ಅವರ ಆಲೋಚನೆ, ವಿವೇಕಾನಂದರು ಮತ್ತು ಟಾಟಾರವರ ಸಂಭಾಷಣೆಯಲ್ಲಿ ತೀರ್ಮಾನ ಮಾಡಿ ಬೆಂಗಳೂರಿಗೆ ಸೈನ್ಸ್ ಇದ್ರೆ, ಇದು ದೇಶದಲ್ಲಿ ಸೈನ್ಸ್ ಇದ್ರೆ ಮಾತ್ರ ಸಾಧ್ಯ ಅನ್ನೋದನ್ನ ಅವರು ಗಮನದಲ್ಲಿಟ್ಕೊಂಡು ಆ ಜಾಗನ ಕೊಟ್ಟರು. ಹಂಗೆ ಈ ರಾಜ್ಯಕ್ಕೆ ಇರುವಂತಹ ಒಂದು ಸಂಪತ್ತನ್ನ ನಾವು ಉಳಿಸ್ಕೊಳ್ಳಬೇಕು. ನಾವು ರಾಜಕಾರಣ ಮಾಡೋಣ, ಹೊರಗಡೆ ಬೇಕಾದೇನು ಮಾಡೋಣ. ದಟ್ ಇಸ್ ವೈ ಐ ಆಮ್ ಅಪೀಲಿಂಗ್ ಟು ಯು, ಲೆಟ್ ಅಸ್ ಆಲ್ ಮೇಡ್. ಈಗ ಮುಂದಕ್ಕೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಎಲ್ಲ ಭವಿಷ್ಯ. ಇವತ್ತು ಕೃಷ್ಣ ಅವ್ರ ಕಾಲ ITBT ಬಂತು, ಬೇರೆ ಬೇರೆಯವ್ರ ಕಾಲದಲ್ಲಿ ಬೇಕಾದಷ್ಟು ವಿಚಾರ ಬಂತು, ನಮ್ಮಲ್ಲಿ CT ಬಂತು. ಇವೆಲ್ಲ ಟ್ರಾನ್ಸ್ಪರೆನ್ಸಿಗೆ ಕಾರಣ ಆಯಿತು. ಇವತ್ತು ನಾವು ನೋಡ್ತಾ ಇದ್ವಿ KPSC ಮತ್ತೊಂದು ಇವೆಲ್ಲ ಎಂತೆಂಥ ಪರಿಸ್ಥಿತಿ ಬಂದಿದೆ. ನಮಗೆ ನಾಚಿಕೆ ಆಗ್ತದೆ ಕೆಲವು ಸಂದರ್ಭದಲ್ಲಿ. ಇದಕ್ಕೆಲ್ಲ ಮಾಡಿ ಏನಾದ್ರು ಒಂದು ಕೊನೆ ಆಗಬೇಕು. ನೀವು ಯು ಗಿವ್ ಎ ಕನ್ಸ್ಟ್ರಕ್ಟಿವ್ ಸಜೆಷನ್ಸ್, ಐ ಆಮ್ ರೆಡಿ ಟು ಅಕ್ಸೆಪ್ಟ್. ದೇರ್ ಇಸ್ ನೋ, ನಮ್ಗೆ ಯಾವ ಥರದ ಇಲ್ಲ. ಒಬ್ಬೊಬ್ಬ ಸಣ್ಣ ಫಸ್ಟ್ ಟೈಮ್ ಬಂದಿರೋನ ಹತ್ರನೂ ಕೂಡ ಏನೋ ಒಂದು ದೊಡ್ಡ ಸ್ಪಾರ್ಕ್ ಇರ್ತದೆ. ಯಾವ್ದಾದ್ರು ಒಂದು ಸಣ್ಣ ಆಲೋಚನೆ, ಒಂದು ಸಜೆಷನ್. ನಾವು ಯಾರು ಹೊಸದಾಗಿ ಬಂದಿರೋನು ಅಂತ ಹೇಳಿ ವಿ ಕಾಂಟ್. ನಾನು 8 ಸತಿ ಬಂದ್ಬಿಟ್ಟಿದ್ದೀವಿ, ಅಶೋಕ್ 8 ಸತಿ ಬಂದ್ಬಿಟ್ಟಿದ್ದಾರೆ, ಇನ್ನೊಬ್ರು 10 ಸತಿ ಬಂದಿದ್ದಾರೆ, ನಾವೇ ಬಹಳ ಬುದ್ಧಿವಂತರು ಅನ್ನಂಗಿಲ್ಲ. ಈಗ ದಿ ಸಿಚುವೇಶನ್ ಹ್ಯಾವ್ ಚೇಂಜ್. ಈಗ ಟೀಚರ್ಗಳೇ ಇವತ್ತು ನೋಡ್ಬೇಕು ಮಕ್ಕಳ ಹತ್ರ. ಟೀಚರ್ಗೇನು ಹೆಚ್ಚು ಕಮ್ಮಿ ಪಾಠ ಹೇಳಕ್ಕಾಗಲ್ಲ. ಮಕ್ಕಳೇ ಫೋನಲ್ಲಿ, ಒಂದು ಸಣ್ಣ ಫೋನಲ್ಲಿ ಚಾಟ್ ಪಿಟಿಯಲ್ಲಿ ತಗೊಂಡು ಬಂದು ಮೇಡಮ್ ಯು ಆರ್ ಸ್ಪೀಕಿಂಗ್ ಇಸ್ ನಾಟ್ ರೈಟ್ ಅಂತ ಅಂದ್ಬಿಟ್ಟು ಆ ಮಕ್ಕಳೇ ಟೀಚರ್ಗೆ ಪಾಠ ಹೇಳೋಂಥ ಕಾಲ ಇವತ್ತು ಬಂದಿದೆ. ಅಂತ ಕಾಲದಲ್ಲಿ ನಾವು ಇರುವಾಗ ವಿ ಆರ್ ಇನ್ ಎ ಕಾಂಪಿಟೇಷನ್ ವರ್ಲ್ಡ್. ದಿ ಗ್ಲೋಬ್ ಈಸ್ ಲುಕಿಂಗ್ ಅಟ್ ಕರ್ನಾಟಕ, ದಿ ಗ್ಲೋಬ್ ಈಸ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್. ಸೊ ಇಫ್ ಇಂಡಿಯಾ ಹ್ಯಾಸ್ ಟು ಗ್ರೋ, ಪ್ರೈಮ್ ಮಿನಿಸ್ಟರ್ ವಿಷನ್ ಇದನ್ನ ದೊಡ್ಡ ಎಕನಾಮಿ ಮಾಡಬೇಕು ಅಂತಂದ್ರೆ ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ನಾವು ದಕ್ಷಿಣ ಭಾರತದವರು ನಾವು ಒಗ್ಗಟ್ಟಾಗಿದ್ರೆ ಮಾತ್ರ ಸಾಧ್ಯ. ಇದು ಬಿಟ್ರೆ ನಮ್ಮಲ್ಲಿರುವಂತ ಟ್ಯಾಲೆಂಟ್ ಪೂಲ್ ಇಡೀ ಪ್ರಪಂಚದಲ್ಲಿಲ್ಲ. ಸೊ ಅದಕ್ಕೆ ನಾನು ಹೇಳೋದು, ನೀವು ಹೋಗಿದ್ದೀರಿ, ಎಷ್ಟೋ ಜನ ಫಾರಿನರ್ಸ್ ನಿಮ್ಮ ಮಕ್ಕಳೆಲ್ಲ ಹೊರಗಡೆ ಓದ್ತಾ ಇದ್ದಾರೆ. ಯು ಸಿ ದರ್ ದಿ ಸೆಕೆಂಡ್ ಥರ್ಡ್ ಫೆಲೋ ಇನ್ ದಿ ಕ್ಯಾಲಿಫೋರ್ನಿಯಾ ಈಸ್ ಅವರ್ ಇಂಡಿಯನ್ ಅಂಡ್ ಕರ್ನಾಟಕ. ದಟ್ ಈಸ್ ದಿ ಸ್ಟ್ರೆಂತ್ ಆಫ್ ಕರ್ನಾಟಕ. ಸೊ ಅದನ್ನ ನಾವು ಕಾಪಾಡಬೇಕು. ಯಾವ ರೀತಿ ಕಾಪಾಡಬೇಕು? ಈಗ ನಾನು ಟೂರಿಸಂ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಯಾಬಿನೆಟ್ ಐ ವಾಂಟ್ ಟು ಟೇಕ್ ಇಟ್ ಟು ಮಂಗಳೂರು. ಆ 340 ಕಿಲೋಮೀಟರ್ ಏನಿದೆ, ಮಂಗಳೂರವರು ಎಷ್ಟು, ಇವರು ಕೇರಳ ಅವ್ರು ಯಾವ ರೀತಿ ಉಪಯೋಗಿಸ್ಕೊಂಡಿದ್ದಾರೆ.
ಅದೇ ಇವ್ರು ಗೋವಾ ಆಗುತ್ತೆ, ನಾವು ಗೋವಾಗೂ ಹೋಗೋದು ನಮಗೂ ಏನು ಕಡಿಮೆ ಇದೆ. ಈ ವೈದ್ಯ ಸಾಹೇಬ್ರು ಕಾನ್ಸ್ಟಿಟ್ಯೂನ್ಸಿಲಿ ನೀರು ಸೇಮ್ ಗೋವಾ, 10 ಕಿಲೋಮೀಟರ್ ಬಿಟ್ಟರೆ ಗೋವಾ, ಅವ್ರ ಕಾರವಾರಿಂದ 12 ಕಿಲೋಮೀಟರ್ ಗೋವಾ. ವಿ ಹ್ಯಾವ್ ನಾಟ್ ಯುಟಿಲೈಸ್. ಪಾಪ ಮಕ್ಕಳೆಲ್ಲ ಕಾರವಾರಲ್ಲ ಎಲ್ಲ ವಾಪಸ್ಸು ಗೋವಾ ಹೋಗ್ಬಿಟ್ಟಿದ್ದಾರೆ, ಡೆಲ್ಲಿಗೆ ಹೋಗ್ತಿದ್ದಾರೆ, ಮಂಗಳೂರವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಪಾಪ ಆಲ್ ಮೈ ಫ್ರೆಂಡ್ಸ್ ಆಫ್ ಮಂಗಳೂರು ದೇ ಆಲ್ ಕೋಆಪರೇಟೆಡ್, ಅವ್ರು ಬಂದಿದ್ದಾರೆ. ಸದ್ಯಕ್ಕೆ ವಿ ಆರ್ ಕಮಿಂಗ್ ಔಟ್ ವಿತ್ ಎ ನ್ಯೂ ಪಾಲಿಸಿ. ನಮ್ಮ ಟೂರಿಸಂ ಮಿನಿಸ್ಟ್ರು ಎಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ನಾವು ಟೂರಿಸಂ ಪಾಲಿಸಿನೂ ನಾವು ತೆಗೆದುಕೊಂಡು ಬರ್ತೇವೆ. ಸೊ ಹಂಗೆ ಅನೇಕ ವಿಚಾರಗಳಿದೆ, ನನಗೆ ಆಲೋಚನೆಗಳಿದೆ. ರೈತರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ, ನೀರಾವರಿ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಕೂಡ ಬೇಕಾದಷ್ಟು ಆಲೋಚನೆಗಳು, ಹೊಸ ಆಲೋಚನೆಗಳು ಬರ್ತದೆ. ಬಟ್ ಇಟ್ ಇಸ್ ಅ ಕಂಟಿನ್ಯೂಡ್ ಗವರ್ಮೆಂಟ್. ಸಿದ್ದರಾಮಯ್ಯನವರು ಏನು ದಾರಿಲಿ ನಾವಿಬ್ರು ಹೆಜ್ಜೆ ಹಾಕೊಂಡು ಮಾಡಿದ್ವಿ. ಬಟ್ ಯಡಿಯೂರಪ್ಪನವ್ರು ಏನು ಆಲೋಚನೆ ಮಾಡಿದ್ದು ಅದನ್ನು ನಾವು ಬಿಡುದಿಲ್ಲ. ಬೊಮ್ಮಾಯಿನವರು ಏನು ಚಿಂತೆ ಮಾಡಿದ್ದಾರೆ ಅದು ನಾವು ಬಿಡುದಿಲ್ಲ. ಕುಮಾರಸ್ವಾಮಿ ಅವರು ಏನು ಆಲೋಚನೆ ಇದೆ ಅದು ನಾವು ಬಿಡುದಿಲ್ಲ. ದಟ್ ಇಸ್ ವೈ ಬಿಡದಿ ಪಾಪ ಅವ್ರು ಹಾಕಿದ್ರಲ್ಲ ಫೌಂಡೇಶನ್, ನಮ್ಮ ದೇವೇಗೌಡರು ಹಾಕಿದ್ರಲ್ಲ ನೈಸು. ವಿ ವಿಲ್ ನಾಟ್ ಲೀವ್ ಇಟ್, ವಿ ವಿಲ್ ಕಂಟಿನ್ಯೂ ಇಟ್. ಏನೋ ತಪ್ಪಾಗಿದೆ, ಲೆಟ್ ಅಸ್ ರೆಕ್ಟಿಫೈ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.